ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವಲಕ್ಕಿ ಪಂಚಕಜ್ಜಾಯ ಮಾಡ್ತಾ ಇದ್ದೀನಿ. ಈ ಅವಲಕ್ಕಿ ಪಂಚಕಜ್ಜಾಯ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 200 ಗ್ರಾಮ್ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು 100 ಗ್ರಾಮ್ ಬೆಲ್ಲ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬೌಲು ಕೊಬ್ಬರಿ ಪೌಡ್ರು ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಒಂದು 3 ಏಲಕ್ಕಿ ಗೆಜ್ಜಿಟ್ಕೊಂಡಿದ್ದೀನಿ, ಮತ್ತು 7 ಟೇಬಲ್ ಸ್ಪೂನ್ ಕಡಲೆ ಬೀಜದ ಪೌಡ್ರು ಮತ್ತು 2 ಟೇಬಲ್ ಸ್ಪೂನ್ ಎಳ್ಳಿನ ಪೌಡ್ರು ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿಯಾಗಿ ತುಪ್ಪ ಎಲ್ಲ ಕರಗಬೇಕು. ಕರಗಿದ ನಂತರ ಏನು ನಾನು ದ್ರಾಕ್ಷಿ ತೊಗೊಂಡಿದ್ನೋ ಅದನ್ನು ಸೇರಿಸ್ಕೊಂಡು ತುಪ್ಪದೊಳಗಡೆ ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ದ್ರಾಕ್ಷಿ ಎಲ್ಲ ಉಬ್ಬಿ ಬರಬೇಕು. ನೋಡಿ, ಇವಾಗ ದ್ರಾಕ್ಷಿ ಫ್ರೈ ಆಗಿದೆ. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ದ್ರಾಕ್ಷಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಅದಾದಮೇಲೆ ಅದೇ ಪಾತ್ರೆಗೆ ನಾನು ಬೆಲ್ಲ ಸೇರಿಸ್ಕೊಂಡು ಒಂದು ಚಿಕ್ಕ ಗ್ಲಾಸ್ ನೀರು ಸೇರಿಸ್ಕೊತೀನಿ. ನೀರು ಜಾಸ್ತಿ ಸೇರಿಸ್ಕೊಳಂಗಿಲ್ಲ, ಒಂದು ಚಿಕ್ಕ ಗ್ಲಾಸ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿಸ್ಕೋಬೇಕು. ಬೆಲ್ಲ ಕರಗಿ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬಂದಿದೆ. ಇವಾಗ ನಾನೇನು ಕೊಬ್ಬರಿ ಪೌಡ್ರು ತೊಗೊಂಡಿದ್ನೋ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇವಾಗ ಎಳ್ಳು ಮತ್ತು ಕಡಲೆಬೀಜದ ಪೌಡ್ರನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದು ತುಂಬ ಟೇಸ್ಟಿಯಾಗಿ ಅವಲಕ್ಕಿ ಪಂಚಕಜ್ಜಾಯ ಆಗುತ್ತೆ, ಎಳ್ಳು ಮತ್ತು ಕಡಲೆಬೀಜದ ಪೌಡ್ರನ್ನ ಸೇರಿಸ್ಕೊಳೋದ್ರಿಂದ. ಹಾಗೆ ಏಲಕ್ಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದೆಲ್ಲ 1 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಲ್ಲದ ಪಾಕದೊಳಗಡೆ. ಇವಾಗ ನಾನು ಏನು ಅವಲಕ್ಕಿ ತೊಳೆದು ಮುಂಚೆನೇ ನೀಟಾಗಿ ಇಟ್ಕೊಂಡಿದ್ನಲ್ಲ, ಆ ಅವಲಕ್ಕಿನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಒಂದೆಳೆ ಪಾಕ ತೆಗೆದು ಈ ಅವಲಕ್ಕಿ ಪಂಚಕಜ್ಜಾಯ ಮಾಡ್ಕೊಳೋದ್ರಿಂದ 2 ದಿವಸ ಆದ್ರೂ ಅವಲಕ್ಕಿ ಪಂಚಕಜ್ಜಾಯ ಹಾಗೆ ಇರುತ್ತೆ, ಹಾಳಾಗೋದಿಲ್ಲ ಬೇಗ. 2-3 ದಿವಸ ಹಂಗೆ ಇಟ್ಕೋಬೋದು. ನೋಡಿ, ಇಷ್ಟು ಪಾಕ ಇದಕ್ಕೆ ಸಾಕಾಗುತ್ತೆ ಈ ಅವಲಕ್ಕಿಗೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ ಹಾಗೆ ಬೆಲ್ಲದ ಪಾಕದೊಳಗಡೆ ಹರಡುತ್ತೆ. ಹಂಗಾಗಿ ಇದನ್ನು 5 ನಿಮಿಷ ಹಂಗೆ ಮಿಕ್ಸ್ ಮಾಡಿಕೊಂಡು ಇವಾಗ ದ್ರಾಕ್ಷಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹಂಗೆ ಬಿಡೋಣ. ಇವಾಗ ನೋಡಿ, ಅವಲಕ್ಕಿ ಪಂಚಕಜ್ಜಾಯ ರೆಡಿಯಾಗಿದೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.